ಹಾಯ್ ಫ್ರೆಂಡ್ಸ್, ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗ್. ಸಂಜೆ ನೈಟು ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಅವರೆಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಮತ್ತು ಅಲಸಂದೆ ಕಾಳು ಹಾಕ್ಬಿಟ್ಟು ಮಿಕ್ಸು ಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಹಸಿ ಕಾಳಿತ್ತು ಸ್ವಲ್ಪ, ಅವರೆಕಾಳು ಸ್ವಲ್ಪನೇ ಇತ್ತು, ಹಾಗಾಗಿ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೆಕಾಳು ಮತ್ತು ಅಲಸಂದೆ ಕಾಳು ಸ್ವಲ್ಪ ಇತ್ತು, ಎರಡೂ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅವರೆಕಾಳು ಸಾಂಬಾರು ಹುಳಿ ಸಾಂಬಾರು ಫ್ರೆಂಡ್ಸ್. ನಾವು ಮಸಾಲೆ ಎಲ್ಲ ಏನೂ ಹಾಕಲ್ಲ. ಕೆಲವರು ಮಸಾಲೆ ಹಾಕ್ತಾರೆ, ನಾವೇನು ಮಸಾಲೆ ಹಾಕೋದಿಲ್ಲ. ನೋಡಿ, ಕಾಳು ಮತ್ತು ಬದನೆಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಬದನೆಕಾಯಿ ಎಲ್ಲ ಇಲ್ಲಿ ಒಗ್ಗರಣೆಗೆ ಈ ಕಡೆ ಇದನ್ನು ಇಟ್ಕೊಂಡಿದ್ದೀನಿ, ಪಾತ್ರೆ ಒಂದು. ಅದಕ್ಕೆ ಚೆನ್ನಾಗಿ ಅದು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಎಲ್ಲ ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಇನ್ನೂ ಬಿಡಿಸ್ಕೊಂಡಿರಲಿಲ್ಲ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಮತ್ತು ಸಾಸಿವೆ ಎರಡೂ ಹಾಕಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆ. ಅದನ್ನು ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬೆಳ್ಳುಳ್ಳಿ ಮತ್ತು ಸಾಸಿವೆ ಎರಡು ಒಗ್ಗರಣೆ ಹಾಕಿದ್ದಾದಮೇಲೆ ಅದಕ್ಕೇನೆ ಸ್ವಲ್ಪ ಅವರೆಕಾಳು ಮತ್ತು ಅಲಸಂದೆ ಕಾಳು ಎರಡೂ ಹಾಕ್ತಾಯಿದ್ದೀನಿ. ಅವರೆಕಾಳು ಸ್ವಲ್ಪ ಹಾಕಿದ್ದೀನಿ, ಅವರೆಕಾಳು ಅಷ್ಟು ಹಾಕಿದ್ದೀನಿ, ಅಲಸಂದೆ ಕಾಳು ಸ್ವಲ್ಪನೇ ಹಾಕಿದ್ದೀನಿ. ನೋಡಿ, ಈಗ ಅಲಸಂದೆ ಕಾಳು ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿರುತ್ತೆ, ಎರಡು ಮಿಕ್ಸ್ ಮಾಡಿ ಹಾಕಿ ಸಾಂಬಾರು ಮಾಡಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅಲಸಂದೆ ಕಾಳು ಹಾಕಿದ್ದಾದಮೇಲೆ ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ತೊಳೆದು, ಅದನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಬದನೆಕಾಯಿ ಕಪ್ಪಗಾಗ್ಬಿಡುತ್ತೆ ಹಂಗೆ ಇಟ್ಟರೆ ಅಂತ, ಅದನ್ನ ಈಗ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಗ್ಗರಣೆಲೆ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು, ಕಾಳು ಮತ್ತು ತರಕಾರಿ ಎಲ್ಲನೂ. ನೋಡಿ, ಈ ಥರ ಒಂದು 5 ನಿಮಿಷ ಫ್ರೈ ಮಾಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾಕಂದರೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ಹಸಿ ಕಾಳಲ್ವಾ, ತಪ್ಪಲೆಲ್ಲೇ ಬೇಗ ಆಗೋಗ್ಬಿಡುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಇದಕ್ಕೆ ನೀರು ಸ್ವಲ್ಪ ಕಾಯಿಸಿಟ್ಕೊಂಡು ಬಿಡಬೇಕು, ಸ್ವಲ್ಪ ಬೆಚ್ಚಗಿರ್ಬೇಕು ನೀರು. ಅದನ್ನು ಚೆನ್ನಾಗಿ ಫ್ರೈ ಆದಾದಮೇಲೆ ಅದಕ್ಕೆ ಹಾಕಿದ್ದೀನಿ. ನೋಡಿ, ಈಗ ನೀರು ಹಾಕಿ ಚೆನ್ನಾಗಿ ಅದ್ರ ಪಾಡ್ಗೆ ಅದು ಕಾಳು ಬೇಯ್ತಾ ಇರುತ್ತೆ. ನೋಡಿ, ಕಾಳು ಬೇಯ್ತಾ ಇರುತ್ತೆ. ಕಾಳು ಬೇಯೋ ಅಷ್ಟೊತ್ತಿಗೆ ಈ ಕಡೆ ಇದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪೌಡ್ರು, ಅದೇ ಧನಿಯಾ ಪೌಡ್ರ್ ಅಂತೀವಲ್ಲ, ಮನೆಯಲ್ಲೇ ಮಾಡಿಸಿರ್ತೀವಲ್ಲ ಅದು, ಮತ್ತು ಜೀರಿಗೆ ಎಲ್ಲ. ನೋಡಿ, ಈರುಳ್ಳಿ, ಕಾಯಿ ಹಾಕ್ತಾಯಿದ್ದೀನಿ, ಕಾಯಿ, ಈರುಳ್ಳಿ ಮತ್ತು ಸಾಂಬಾರು ಪೌಡಿ ಹಾಕ್ತಾಯಿದ್ದೀನಿ. ನೋಡಿ, ಧನಿಯಾ ಪುಡಿ ಮತ್ತು ಮಿಕ್ಸ್ ಪುಡಿ ಎರಡೂ ಹಾಕ್ತೀನಿ ನಾನು, ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಅದರಲ್ಲೇ ಜೀರಿಗೆನೂ ಇತ್ತು. ಅದು ಎಲ್ಲನೂ ಹಾಕ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ, ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಟೊಮೊಟೊ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು. ನಾನು ಇದಕ್ಕೆ ಹುಣ್ಸೆಹಣ್ಣು ಹಾಕಲ್ಲ, ಬೇಕಿದ್ರೆ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಗೆ ಹುಣ್ಸೆಹಣ್ಣು ಜಾಸ್ತಿ ಇಷ್ಟಪಡಲ್ಲ, ಅದಕ್ಕೆ ನಾನು ಹಾಕೋದಿಲ್ಲ. ಒಂದು 4 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಖಾರ ರುಬ್ಕೊಂಬರೋಣ. ಖಾರ ರುಬ್ಬಿದ್ದಾದಮೇಲೆ ನೀರು ಚೆನ್ನಾಗಿ ಮಳ್ತಾ ಇದೆ. ನೋಡಿ, ಇದು ಕಾಳು ಚೆನ್ನಾಗಿ ಬೆಂದಿರುತ್ತೆ. ಆಲ್ಮೋಸ್ಟ್ ಒಂದು 5 ನಿಮಿಷ ನೀರಲ್ಲಿ ಚೆನ್ನಾಗಿ ಕುದಿಸಿದ್ರೆ ಸಾಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದು ಆದಮೇಲೆ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಕಾಳು ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ, ತೋರಿಸ್ತೀನಿ ನಾನು ನಿಮಗೆ. ನಾವು ಖಾರಕ್ಕೆ ರೆಡಿ ಮಾಡ್ಕೊಂಡು ರುಬ್ಬೋ ಅಷ್ಟೊತ್ತಿಗೆ ಕಾಳು ಆಲ್ಮೋಸ್ಟ್ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಅದಕ್ಕೆ ಖಾರ ರುಬ್ಬಿರ್ತೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಮತ್ತು ಮಿಕ್ಸಿದೆಲ್ಲ ಇರುತ್ತಲ್ವ ಖಾರದ್ದು, ಅದನ್ನೆಲ್ಲನೂ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವರಿಗೆ ತೆಳ್ಳಗಿದ್ರೆ ಇಷ್ಟ, ಕೆಲವರಿಗೆ ಗಟ್ಟಿ ಇದ್ದರೆ ಇಷ್ಟ. ನಮ್ಮ ಮನೆಗೆ ಸ್ವಲ್ಪ ಗಟ್ಟಿನೇ ಇಷ್ಟಪಡ್ತಾರೆ, ಹಾಗಾಗಿ ನಾನು ಜಾಸ್ತಿ ನೀರು ಹಾಕೋಕ್ಕೆ ಹೋಗಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿ ನೋಡಿ ನೀರು ಹಾಕ್ಕೊಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತ. ನೋಡಿ, ನಾನು ಸ್ವಲ್ಪನೇ ನೀರು ಹಾಕಿದ್ದೀನಿ, ನಮಗೆ ಸಾಕನ್ಸುತ್ತೆ. ಇದೇ 2 ಟೈಮ್ಗೆ ಆಗುತ್ತೆ ನಮ್ಮ ಮನೇಲಿ, ನೈಟು ಮತ್ತು ನಾಳೆ ಮಧ್ಯಾಹ್ನಕ್ಕೆ ಆಗುತ್ತೆ. ಬೆಳಗ್ಗೆ ಟಿಫನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿದ್ರೆ ಸಾಂಬಾರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಕುಕ್ಕರಾಗಿಂತ ತಪ್ಪಲೆಯಲ್ಲಿ ಮಾಡಿದ್ರೆ ಹಸಿಕಾಳು ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನಾನು ಕಾಳು ಬೇಯಬೇಕಾದ್ರೆ ಏನು ಉಪ್ಪು ಹಾಕಿರಲಿಲ್ಲ, ಯಾಕಂದರೆ ಬಿಸಿ ನೀರು ಹಾಕಿರ್ತೀವಲ್ಲ, ಅಷ್ಟೊಂದೇನು ಬೇಕಾಗಲ್ಲ ಹಸಿಕಾಳಿಗೆ. ಅವಾಗೇನು ಉಪ್ಪು ಹಾಕಿರಲಿಲ್ಲ. ಈಗ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಇವಾಗ ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಈ ಕಡೆ ಸಾಂಬಾರಿಗೆ ಆ ಕಡೆ ತೆಗೆದಿಟ್ಬಿಟ್ಟು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ಸಾಂಬಾರು ಕುದಿಯೋ ಅಷ್ಟೊತ್ತಿಗೆ ಈ ಕಡೆ ಅನ್ನ ಆಗುತ್ತೆ. ಮತ್ತು ನೋಡಿ, ಇದು ಮುದ್ದೆಗೆ ಇಟ್ಟಿದ್ದೀನಿ. ಈ ಕಡೆ ಸಾಂಬಾರು ಕುದೀತಾ ಇದೆ. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ಈಗ ಆಫ್ ಮಾಡಿದ್ರೆ ಸಾಕಾಗುತ್ತೆ. ಸಾಂಬಾರು ಚೆನ್ನಾಗಿ ಕುದ್ದಾದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಈ ಕಡೆ ಮುದ್ದೆ ಅನ್ನಕ್ಕೆ ಇಟ್ಟಿದ್ದೀನಲ್ಲ, ಅನ್ನನೂ ಆಯಿತು. ಅನ್ನನೂ ತೆಗೆದಿಟ್ಕೊಂಡಿದ್ದೀನಿ. ಅನ್ನ ತೆಗೆದಿಟ್ಕೊಂಡಾದ್ಮೇಲೆ ಮುದ್ದೆಗೆ ಹಿಟ್ಟು ಹಾಕ್ಬಿಟ್ಟು ಕುದಿ ಹಾಕ್ತಾರಲ್ಲ ಆ ಥರ ಮಾಡಿದ್ದೀನಿ. ನೋಡಿ, ಮುದ್ದೆ ಕುದಿ ಹಾಕಿದ್ದೀನಿ. ಇವಾಗ ಅದು ಈ ಕಡೆ ಕೋಸಂಬರಿಗೆ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ನೆಂಚ್ಕೊಳ್ಳೋಕೆ ಏನಾದರೂ ಕೇಳ್ತಾರೆ ನಮ್ಮ ಮನೇಲಿ, ಕಾಳಿದ್ರೂ ಏನಾದರೂ ಬೇಕು ಅಂತಾರೆ. ಹಾಗಾಗಿ ಈವ್ನಿಂಗ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ, ಲೇಟಾಯಿತು. ಹಾಗಾಗಿ ಸಂಜೆನೇ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕೋಸಂಬರಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಕಡೆ ಮುದ್ದೆ ಆಯಿತು, ಅನ್ನನೂ ಆಯಿತು. ಮುದ್ದೆ ಎಲ್ಲ ಕಟ್ಟಾದ್ಮೇಲೆ ಕೋಸಂಬರಿಗೂ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ.
ನೋಡಿ ಇವಾಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಗಳಲ್ಲಿ. ಟೈಮ್ ಆಯಿತು ಅಂತ, ಅಲ್ಲಿ 9 ಆಗಿತ್ತು ಸಂಜೆ. ನೋಡಿ ಸಾಂಬಾರು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ನೋಡಿ ಈ ಕಡೆ ಕೋಸಂಬರಿ ಹಾಕಿದ್ದೀನಿ, ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹೇಗೆ ಬಂದಿದೆ ಸಾಂಬಾರು ಅಂತ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.